ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಭಾರತೀಯ ಜನತಾ ಪಾರ್ಟಿ ಮೋದಿಯವರ ಒಂದು ಏನು ಕಾರ್ಯಕ್ರಮಗಳಿದನ್ನ ಅದನ್ನ ತಗೊಂಡು ನಾವು ಉಗಾದಿಯಿಂದ ನಾವು ಹೊರಡಬೇಕು. ಎಷ್ಟು ಬಣಗಳಿದೆ ಇಲ್ಲಿ? ಎಷ್ಟು ಬಣಗಳಿದೆ? ಭಾರತೀಯ ಜನತಾ ಪಾರ್ಟಿ ಅನ್ನೋದು ಒಂದೇ ಬಣ, ಆಯ್ತಾ? ಅದು ಯಾರ್ಯಾರು ಬಣಗಳಿದೆಯೋ ಅವ್ರು ಅನ್ಕೊಂಡ್ರೆ ಅದು ಊಹೆಗೆ ಬಿಟ್ಟಿದ್ದು. ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ನಾವಿಲ್ಲಿ ಬಣಗಳ ರಾಜಕಾರಣ ಮಾಡಕ್ಕೆ ನಾವು ಯಾವತ್ತೂ ಬಂದಿಲ್ಲ, ಯಾವತ್ತೂ ನಾವು ಎನ್ಕರೇಜ್ ಮಾಡಲ್ಲ. ಅವರು ನಮ್ಮದೇ ಆದ ಒಂದು ಅಸ್ತಿತ್ವ ಇದೆ, BJPಗೆ ಅಸ್ತಿತ್ವನೇ ಇಲ್ಲ ಅಂದ್ಕೊಂಡು ಪಾಪ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನೋಡಿ, ಈಗಿನ ಸಂಸದರು ಭಾಳ ಒಳ್ಳೆ ಮನುಷ್ಯ. ಮತ್ತೆ ಏನು ಗತವೈಭವಕ್ಕೆ ಹೋಗೋದಕ್ಕೆ ಇನ್ನೂ ಹೆಚ್ಚಿಗೆ ಕೊಂಡೊಯ್ಯೋದಕ್ಕೆ ನಾವೆಲ್ಲ ಇವತ್ತು ಸೇರಿರೋದು. ಆದರೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಸುರೇಂದ್ರ ಗೌಡ್ಗೆ ಉನ್ನತ ಮಟ್ಟದ ಸ್ಥಾನ ಸಿಗ್ತಾ ಇಲ್ಲ. ಇಲ್ಲಿನ ಸ್ಥಳೀಯ ಶಾಸಕರಿಂದ ನಿಮ್ಮ ಮೈತ್ರಿ ಶಾಸಕ ಸರ್, ನಮ್ಮ ಶಾಸಕರ ಹೆಸರಲ್ಲೇ ಸಮೃದ್ಧಿ ಅಂತಿದೆ. ಖಾಲಿ ಸುರೇಂದ್ರ ಗೌಡ ಇರುವಂತಹ ಪಕ್ಷ ಹಳೆಯ ಕಾರ್ಯಕರ್ತನ ಹಳೆಯ ಅಧ್ಯಕ್ಷರನ್ನ ಹಳೆಯ ಪಕ್ಷನ ಏನು ಬೂತ್ ಮಟ್ಟದ ಕಾರ್ಯಕರ್ತರನ್ನ BJPಯವರು ಮಾತಾಡಿಸ್ತಾ ಇಲ್ಲ, ಕಾರ್ಯಕರ್ತರ ಜೊತೆ ಒಂದು ಸಂಬಂಧ ಬೆಳೆಸ್ತಾ ಇಲ್ಲ, ಪಕ್ಷ ಸಂಘಟನೆ ಇಲ್ಲ. ತಾಲೂಕಲ್ಲಿ BJP ಪಕ್ಷ ಕುಂಠಿತವಾಗ್ತಾ ಇದೆ, ಕಾರ್ಯಕ್ರಮಗಳಿಲ್ಲ. ಈಗ ಮೋದಿ ಕಾರ್ಯಕ್ರಮಗಳು ಅಂತ ಹೇಳ್ತಿದ್ರ. ಮೋದಿ ಕಾರ್ಯಕ್ರಮಗಳಿಗೆ ಎಲ್ಲಿ ಒಂದು ಪಂಚಾಯತಿನಲ್ಲಿ ಒಂದು ಕಾರ್ಯಕ್ರಮ ಇಟ್ಟು ಇಂಥ ಕಾರ್ಯಕ್ರಮ ಇದೆ ಅಂತ ಎಲ್ಲಿ ನಿಮ್ಮ ನೇತೃತ್ವದಲ್ಲಿ ಕಾರ್ಯಕ್ರಮಗಳಾಗಿದೆ ಸರ್? ಕೇವಲ 16 ವರ್ಷದಿಂದ ಈಗ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ರ. ಇಷ್ಟು ವರ್ಷಗಳಿಂದ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಪಕ್ಷ ಸಂಘಟನೆ ಇಲ್ಲ? ಯಾವುದೇ ಕಾರ್ಯಕರ್ತನಿಗೆ ತೊಂದರೆ ಆದಾಗ ಒಂದು ಆರೋಗ್ಯದ ಪರಿಸ್ಥಿತಿಲಿರ್ಬೋದು, ಅವನಿಗೆ ಏನೇ ಒಂದು ಆರ್ಥಿಕ ಪರಿಸ್ಥಿತಿ ಇರೋ ಪ್ರತಿಯೊಂದರಲ್ಲೂ ಸ್ಪಂದಿಸ್ತಾನೆ ಬರ್ತಾ ಇದ್ದೀವಿ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷ, ತಾಲೂಕು ಕಮಿಟಿ ಅನ್ನೋದಿರುತ್ತೆ. ಅವರು ನಿರಂತರವಾಗಿ ಅವ್ರ ಕೆಲಸ ಮಾಡಬೇಕಾಗಿದೆ. ಅವರು ಮಾಡದಿದ್ರೂ ನಾವು ನಿರಂತರವಾಗಿ ಯಾವ ರೀತಿಯಲ್ಲಿ ಬೆಳಗ್ಗೆ ಸಂಘದ RSS ಕಾರ್ಯಕರ್ತ ಬೆಳಗ್ಗೆ ಎದ್ದು ಸದಾ ಹೊಸ್ತಲೇ ಮಾತೃಭೂಮಿ ಅಂದ್ಬಿಟ್ಟು ಅವನು ಯಾವುದೋ ಅಧಿಕಾರಕ್ಕೋಸ್ಕರನೋ ರಾಜಕೀಯಕ್ಕೋಸ್ಕರನೋ ಮಾಡಲ್ಲ. ಅವನು ಸದಾ ಹೊಸ್ತಲೇ ಮಾತೃಭೂಮಿ ಅಂತ ಫೀಲ್ಡಲ್ಲಿ ಇರ್ತಾನೆ. ಅದೇ ರೀತಿಯಲ್ಲಿ ಯಾವುದೇ ತೊಂದರೆ ಆದರೆ ಬಜರಂಗ ದಳದ ಕಾರ್ಯಕರ್ತ ಮುಂಚೂಣಿಯಲ್ಲಿರ್ತಾನೆ. ಯಾಕಂದರೆ ನಮ್ಮ ಹಿಂದೂಗಳ ಕಾಪಾಡೋದಕ್ಕೆ ವಿಶ್ವ ಹಿಂದೂ ಪರಿಷತ್ತು ಯಾವುದೇ ದೇವಸ್ಥಾನದ ಸಮಸ್ಯೆ ಏನೇ ಬಂದಾಗ ವಿಶ್ವ ಹಿಂದೂ ಪರಿಷತ್ತು ಇರುತ್ತೆ. ಇದೇ ರೀತಿಯಲ್ಲಿ 34 ಸಂಘಟನೆಗಳು ರಾತ್ರಿ ಹಗಲು ಕೆಲಸ ಮಾಡ್ತಾ ಇದೆ. ಯಾರಿಗೋಸ್ಕರ? ಅದರ ಪ್ರತಿಫಲ ಬರೋದು ಭಾರತೀಯ ಜನತಾ ಪಾರ್ಟಿ ಗೌಡ್ರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಯಾವುದಿದೆ? ಈಗ ಗೌಡ್ರ ನೇತೃತ್ವ ಅಂತಲ್ಲ, ನಾವು ಸಾಮೂಹಿಕವಾಗಿ ಒಬ್ಬ ಶಾಸಕ ಅಭ್ಯರ್ಥಿ ಸುಮಾರು 2ನೇ ಸ್ಥಾನಕ್ಕೆ ಬಂದು ನಿಂತಹ BJP ವೋಟರ್ಸ್ ಇಲ್ಲಿ ಒಬ್ಬ ಅಂದರೆ ಇದು ಸಂಸದರಿಗೆ ಬರುತ್ತೆ, ಆದರೆ 2ನೇ ಅವಧಿಗೆ ತಂದು ನಿಲ್ಲಿಸಿದಂತಹ ಜನ ಇರುವಂತಹ ಒಂದು ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಗೌಡ್ರ ಶಕ್ತಿ ಕುಂತಿರೋದ್ರಿಂದ BJP ಸಂಘಟನೆ ಕೂಡ ಕುಂತಿದೆ. ಕೇವಲ ಚುನಾವಣೆಗೆ ಮಾತ್ರ ಗೌಡ್ರು ಬರ್ತಾರೆ. ಚುನಾವಣೆಯಲ್ಲಿ ಮಾತ್ರ ಬಂದು ಇಲ್ಲಿ ಕೆಲವ್ರನ್ನ ಇದು ಮಾಡಿಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಇರೋ ಓಟನ್ನು ಕೂಡ ಚುನಾವಣೆಗೆ ಬೀಳ್ತಾ ಇಲ್ಲ ವೋಟರ್ಸು. ಯಾಕಂದರೆ ಈ ಮೀಸಲು ಕ್ಷೇತ್ರದಿಂದ ಗೌಡ್ರೇ ಬರಬೇಕಾ ಮತ್ತೆ ಅಂತ. ಮೊಟ್ಟ ಮೊದಲ ಬಾರಿಗೆ ರಿಸರ್ವ್ ಆದಾಗ ನಾವು ಲೋಕಲ್ ಅಭ್ಯರ್ಥಿನ ಕೊಡಬೇಕು ಅಂತ ನಾವು ಪ್ರತಿಪಾದನೆ ಮಾಡಿದಾಗ ಬೆಂಗಳೂರಿಂದ ನಮ್ಮ ಮೇಲೆ ಏರ್ಲಾಯಿತು. 2ನೇ ಸರಿಯಿಂದ ಬೆಂಗಳೂರಲ್ಲಿಂದ ಏರ್ಲಾಯಿತು. 3ನೇ ಸರಿ ಇಲ್ಲಿ ಕಾರ್ಯಕರ್ತರಿಗೆ ಗೊತ್ತಿಲ್ಲದಿರೋ ಅಂಥ ಕ್ಯಾಂಡಿಡೇಟ್ನ ಕೊಡಲಾಯಿತು. ಮತ್ತು ಮೊನ್ನೆ ಎಲೆಕ್ಷನ್ಗೆ ಯಾರೋ ಒಬ್ಬರು ಕೂತ್ಕೊಂಡು ನಮ್ಮ ಇಲ್ಲಿನ MP ಕ್ಯಾಂಡಿಡೇಟು ಅವ್ರು ಹೇಳಿದ ಮೂಗನೇರಕ್ಕೆ ಬೆಂಗಳೂರಿಂದ ಕರ್ಕೊಂಬಂದು ಇಲ್ಲಿ ಕ್ಯಾಂಡಿಡೇಟ್ ಮಾಡಲಾಯಿತು. ಇಲ್ಲಿ ಹಳ್ಳಿಗಳೇ ಗೊತ್ತಿಲ್ಲದಿರೋರನ್ನೆಲ್ಲ ಎತ್ಕೊಂಬಂದು ಕ್ಯಾಂಡಿಡೇಟ್ ಮಾಡ್ತಾಯಿದ್ದಾರೆ. ಪಾಪ ಕಾರ್ಯಕರ್ತರು ಏನು ಮಾಡ್ತಾರೆ? ನಾವೇನು ಮಾಡೋಕ್ಕಾಗುತ್ತೆ? ಆ ಜನ ಓಟ್ ಹಾಕೋಕ್ಕಿದ್ರೆ ನಾವು ತಗೊಳಕ್ಕೆ ಸಿದ್ಧವಾಗಿಲ್ಲ. ಆ ಸಿದ್ಧವಾಗಿರೋದಕ್ಕೆ ಒಬ್ಬ ವ್ಯಕ್ತಿ ಬೇಕು. ನಾವು ಚಾಣಕ್ಯನ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ಆದರೆ ಒಳ್ಳೆ ಚಂದ್ರಗುಪ್ತ ಸಿಗಬೇಕಲ್ಲ ನಮಗೆ. ಚಂದ್ರಗುಪ್ತ ಈಗ ಕೇವಲ ಚುನಾವಣೆ ಸಮಯದಲ್ಲಿ ಮಾತ್ರ ಚಂದ್ರಗುಪ್ತನ ಹುಡುಕ್ತೀರಾ? ಇವಾಗ 5 ವರ್ಷದಲ್ಲಿ ಒಬ್ಬ ಒಳ್ಳೆ ನಾಯಕನ ಹುಡುಕಿ ಯಾಕೆ ಆ ಕೆಲಸ ಮಾಡ್ತೀವಿ? ಇವಾಗ ಎಲೆಕ್ಷನ್ ಇಲ್ಲ, ಚಾಣಕ್ಯ ಇದ್ದಾರೆ, ಚಂದ್ರಗುಪ್ತ ಬೇಕಲ್ವಾ ಸರ್? ಅದಕ್ಕೆ ಚಂದ್ರಗುಪ್ತ ಸಿಗದಿರ ಹೋಗ್ಲಿ. ನಾವು ಚಾಣಕ್ಯನ ರೀತಿಯಲ್ಲಿ ಇವಾಗ ಎಲ್ಲ ಹಳ್ಳಿಗೂ ಮನೆ ಮನೆಗೆ ನಮ್ಮ ಹಿರಿಯರಾದ ರಘುನಾಥ್ ಅವರು ಇರ್ಬೋದು, ನಮ್ಮ ಕಿರಿಯರಾದ ನಮ್ಮ ಅವರು ಹೋರಾಟ ಬರ್ತಿದ್ದಾರೆ, ಏನೋ ಹೋರಾಟ ಮಾಡ್ತಿದ್ದಾರೆ, BJP ನಾಯಕರು ತೋರಿಸ್ತಿದ್ದಾರೆ, ಆದ್ರೆ ಶಕ್ತಿ ಸಾಕಾಗ್ತಾ ಇಲ್ವೇ? ಇವಾಗ ಆ ಶಕ್ತಿ ತುಂಬೋದಕ್ಕೆ ನಾವು ಹಳ್ಳಿಗೆ ಮನೆ ಮನೆಗೆ ಉಗಾದಿಯಿಂದ ಹಿಡಿದು ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಬೇವು ಬೆಲ್ಲ ಕೊಡೋದ್ರಿಂದ ಹಿಡಿದು ಒಂದು ಸಿಹಿಯಿಂದ ಕಹಿ ಮರೆತು ಒಂದು ಸಿಹಿ ಜಾಗಕ್ಕೆ ಹೋಗೋದಕ್ಕೆ ನಾವು
ಇವತ್ತು ಇಲ್ಲಿ ಸೇರಿದ್ದೀವಿ. ಸರ್ ನಿಮ್ಮ ಕ್ಷಯ ಇದಾದ್ಮೇಲೆ ಲಾಸ್ಟ್ ಟೈಮು ಯಾರು ಮುನಿತ ಬಿದ್ದು, ಆ ಬಳಿಕ ಪಟಾಪಟ್ ಶ್ರೀನಿವಾಸ್ ಆದ್ರು ಅಭ್ಯರ್ಥಿ, ಮತ್ತೆ ಆ ಬಳಿಕ ಯಾರು ಅಂಬರೀಷ್ ಆದ್ರು, ಮತ್ತೆ ಆ ಬಳಿಕ ಈಗ ಸಿಕೆಯಲ್ಲಿ ಸುಂದರ ಆದ್ರು. ಇದು ತದನಂತರ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಇದೆಲ್ಲ ನಿಮ್ಮ ಹಸ್ತಕ್ಷೇಪ ಇತ್ತ? ನಿಮ್ಮ ಪ್ರಕಾರನೇ ಆ ಅಭ್ಯರ್ಥಿಗಳಾದ್ರ? ಇಲ್ಲ ನಮ್ಮ ಪ್ರಕಾರ ಅಲ್ಲ. ಇಲ್ಲಿ ಯಾರು ಕಾರ್ಯಕರ್ತರ ವಿರುದ್ಧವಾಗಿ ಅಭ್ಯರ್ಥಿಗಳನ್ನ ಏರಲಾಯ್ತು, ಅದಕ್ಕೆ ಅನುಭವಿಸಿದ್ವಿ ನಾವು. ಯಾವುದೋ ವ್ಯಕ್ತಿ ದೂರದಿಂದ ಬರ್ತಾರೆ, ಕೇವಲ ಚುನಾವಣೆಗೆ ಮಾತ್ರ ಬರ್ತಾರೆ, ಇಲ್ಲಿ ಸರ್ವಿಸ್ ಮಾಡಲ್ಲ. ಈಗ ಮುಳಬಾಗಿಲು ಕ್ಷೇತ್ರದ ಜನ ಏನಪ್ಪಾ ಅಂದ್ರೆ ಏನ್ ಕೆಲಸ ಮಾಡಿದ್ದಾರೆ ಅವರು 5 ವರ್ಷ, ಈಗ ಸೋಡ್ತಾರೆ ಮತ್ತೆ ಗೆಲ್ತಾರೆ. 5-6 ವರ್ಷ ಕೆಲಸ ಮಾಡಿದಂತಹ ಇವ್ರನ್ನ ಗೆಲ್ಲಿಸ್ತಾ ಇದ್ದಾರೆ. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಆದ್ರೆ ಬಿಜೆಪಿ ಪಕ್ಷದಲ್ಲಿ ಕೇವಲ ಚುನಾವಣೆಗೆ ಮಾತ್ರ ಹಾಗೆ ಸ್ವಲ್ಪ ಬಿಂಬಿಸ್ಕೊಂಡು ಮತ್ತೆ ಅವರು ಪತ್ತೆ ಇರಲ್ಲ. ಇದರಿಂದ ಏನಾದ್ರು ಆಗ್ತಿದೆ? ಸ್ವಲ್ಪ ಹಿಂದೆ ಹೋಗಿ ಹೇಳ್ಬೇಕು ಅಂದ್ರೆ 2004ರಲ್ಲಿ ಭಾರತೀಯ ಜನತಾ ಪಾರ್ಟಿ ಮನೆ ಅಷ್ಟು ಗಟ್ಟಿಯಾಗಿತ್ತು. ಅದಕ್ಕಾಗಿ 3 MLA ಗೆದ್ದರು. KMF ಅಧಿಕಾರ ಹಿಡಿದಿದ್ವಿ. ಜಿಲ್ಲಾ ಪಂಚಾಯಿತಿ BJP ಅಧಿಕಾರದಲ್ಲಿ ಹಿಡಿದಿದ್ವಿ. ಕೋಲಾರ ಕೋಆಪರೇಟಿವ್ ಯೂನಿಯನ್ ಅಧ್ಯಕ್ಷರ ಪದವಿಯನ್ನು ನಾವು BJPಯಿಂದ ಹಿಡಿದಿದ್ವಿ. ಆವಾಗ ಸಂಘಟನೆ ಅಷ್ಟು ಗಟ್ಟಿಯಾಗಿದ್ದಕ್ಕೆ ಶ್ರೀನಿವಾಸಪುರದ ವೆಂಕಟೇಶ್ವರರೆಡ್ಡಿ ಇರ್ಬೋದು, ಚಿಂತಾಮಣಿಯ ಹೋಮ್ ಮಿನಿಸ್ಟರ್ ಕೃಷ್ಣಾರೆಡ್ಡಿ ಇರ್ಬೋದು, ಕೋಲಾರನ ಆನಂದ್ ಇರ್ಬೋದು, ವೆಂಕಟಮುನಿಯಪ್ಪನವ್ರು ಇರ್ಬೋದು, ಬಂಗಾರಪೇಟೆ, ಇಷ್ಟು ಜನ ಪಕ್ಷಕ್ಕೆ ಬಂದರು. ಕೆಲವರು ಗೆದ್ದರು, ಕೆಲವರು ಹತ್ತಿರದಲ್ಲಿ ಸೋತರು. ಇವಾಗ ಮೋದಿ ಹಿಂದುತ್ವ ಎಲ್ಲ ಇದ್ಕೊಂಡು ಕೋಲಾರ ಚಿಕ್ಕಬಳ್ಳಾಪುರ ಅಖಂಡ ಜಿಲ್ಲೆಯಲ್ಲಿ 5-6 ಕಡೆ ಡೆಪಾಸಿಟ್ ಇಲ್ಲ ಅಂದರೆ ನಮ್ಮ ಸಂಘಟನೆ ಎಲ್ಲೋ ಕುಂದಿದೆ. ಕಾರ್ಯಕರ್ತರು ಮನನೊಂದಿದ್ದಾರೆ. ಅದನ್ನು ಇವಾಗ ಚೈತನ್ಯ ಮಾಡಿ ಮೋದಿಯವರನ್ನು ಕೈ ಬಲಪಡಿಸಬೇಕಾಗಿದೆ. ರಾಜ್ಯದಲ್ಲಿ ಪಾರ್ಟಿಯನ್ನು ಕಟ್ಟಬೇಕಾಗಿದೆ. ಅದೇ ರೀತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲೂ ನಾವು ಸಂಘಟನೆಗೆ ಒತ್ತು ಕೊಟ್ಟು ಇವಾಗ ನಾವು ಈ ಉಗಾದಿಯಿಂದ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಅತಿ ಹೆಚ್ಚು ಸುರೇಂದ್ರ ಗೌಡರು ಅಂದರೆ ಬಿಜೆಪಿ ಅಂದರೆ ಸುರೇಂದ್ರ ಗೌಡರು ಈ ಕ್ಷೇತ್ರದಲ್ಲಿ. ಆದರೆ ಎಲ್ಲೋ ಒಂದು ಕಡೆ ಸುರೇಂದ್ರ ಗೌಡರು BJP ನಾಯಕರನ್ನ ಬೆಳೆಸೋದ್ರಲ್ಲಿ, BJP ಸಂಘಟನೆಯಲ್ಲಿ ಒತ್ತು ಕೊಡೋದ್ರಲ್ಲಿ, ಸಮಯ ಕೊಡೋದ್ರಲ್ಲಿ ಎಡುತ್ತಾ ಇದ್ದಾರೆ. ಯಾರ ನಾಯಕತ್ವದಲ್ಲಿ ಹೋಗ್ಬೇಕು ಮುಳಬಾಗಿಲು ಕ್ಷೇತ್ರದಲ್ಲಿ? ಯಾರ ನಾಯಕತ್ವ ಇದೆ? BJP ಅಂದರೆ ಯಾರು ನಾಯಕತ್ವ ಬೇಕು ನಮಗೆ ಅನ್ನೋ ಇದರಲ್ಲಿ ಆ ಸಮಸ್ಯೆಯಿಂದ ಕಾರ್ಯಕರ್ತರು ಬಳಲ್ತಾ ಇದ್ದಾರೆ. ಒಳ್ಳೆ ನಾಯಕ ಇಲ್ಲ ಮುಳಬಾಗಲಲ್ಲಿ ಅಂತ. ಇದಕ್ಕೆ ತಾವೇನು ಹೇಳ್ತೀರಾ ಸರ್? ತಮಗೆ BJP ಇದ್ರೇನೆ ಸುರೇಂದ್ರ ಗೌಡ BJP ಅಲ್ಲ. ಯಾವ ವ್ಯಕ್ತಿಯ ಮೇಲೂ ಮೊದಲು ಆಗಿತ್ತಲ್ಲ ಸರ್, ಯಾವ ವ್ಯಕ್ತಿ ಮೇಲೂ ಪಾರ್ಟಿ ನಿಂತಿಲ್ಲ. ನಮ್ಮ ಸಂಘಟನೆಗೆ ಬೆನ್ನು ಮೂಳೆ ಇರೋದೇ ಸಂಘ ಸಂಸ್ಥೆಗಳು. RSS ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಎಲ್ಲ ಕೆಲಸ ಮಾಡ್ತಿದೆ ಸರ್. ರಾಜಕೀಯವಾಗಿ ನೀವೇನ್ ಮಾಡ್ತಿದ್ರ? ಅದ್ರ ಕೆಲಸ ಆ ಸಂಘಟನೆ ಕೆಲಸ ಮಾಡ್ತಿದೆ. ರಾಜಕೀಯದ ಕೆಲಸ ಏನ್ ಮಾಡ್ತಿದ್ದೀರಾ ತಾವು? ರಾಜಕೀಯವಾಗಿ ಒಂದು ತಾಲೂಕ್ ಕಮಿಟಿ ಅಂತ ನೇಮಿಸಲಾಗಿದೆ. ಅವರು ವ್ಯವಸ್ಥಿತವಾಗಿ ಇಲ್ಲಿ ಆಗೋ ಲೋಕಲ್ ಎಲೆಕ್ಷನ್ನಿಂದ ಹಿಡಿದು ಎಲ್ಲ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು. ಸ್ವಲ್ಪ ಇನ್ನೂ ಅನುಭವದ ಕೊರತೆಯಿಂದ ಇವಾಗ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಈಗ ಅವರು ಇಲ್ಲಿ ತಾಲೂಕು ಅಧ್ಯಕ್ಷರಾಗ್ಲಿ, ಜಿಲ್ಲಾಧ್ಯಕ್ಷರಾಗ್ಲಿ, ನಗರಾಧ್ಯಕ್ಷರಾಗ್ಲಿ ನಿಮ್ಮನ್ನ ಕೇಳ್ತಾರ ಇಲ್ವಾ ಸರ್? ಪಕ್ಷದಲ್ಲಿ ನಿಮ್ಮ ಒಪಿನಿಯನ್ ಕೇಳ್ತಾರ ಇಲ್ವಾ? ಜಿಲ್ಲಾಧ್ಯಕ್ಷರು ಕಾರ್ಯಕಾರಿ ಸಮಿತಿಯಲ್ಲಿ ಇರ್ಬೋದು, ಹಾಗೆ ಇರ್ಬೋದು, ನಿಮ್ಮ ಒಪಿನಿಯನ್ ಕೇಳ್ತಾರ ಇಲ್ವಾ? ಇಲ್ಲ, ಜಿಲ್ಲಾಧ್ಯಕ್ಷರು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದಾರೆ. ಮೊನ್ನೆ ನಮ್ಮ ಹಿರಿಯರು ಯಾರ್ಯಾರು ಕೋಲಾರ ಜಿಲ್ಲೆ ಪಕ್ಷ ಕಟ್ಟಿದವ್ರನ್ನೆಲ್ಲ ಬೆಂಗಳೂರು ಪಾರ್ಟಿ ಆಫೀಸಲ್ಲಿ ಕೋರ್ ಕಮಿಟಿಯಲ್ಲಿ ಕರೆದು ಕೋರ್ ಕಮಿಟಿ ಮುಂದೆ ಕಷ್ಟ ಸುಖಗಳನ್ನು ಕೇಳಿದ್ದಾರೆ. ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ಪಾರ್ಟಿ ಕಟ್ಟಬೇಕು ಅಂತ ನಮ್ಮ ಸಲಹೆ ಕೇಳ್ತಾ ಇದ್ದಾರೆ. ಯಾವ್ಯಾವ ತಾಲೂಕಲ್ಲಿ ಬದಲಾವಣೆಗಳು ಮಾಡಬೇಕು, ತಾಲೂಕು ಅಧ್ಯಕ್ಷರು ಇರ್ಬೋದು, ನಗರಾಧ್ಯಕ್ಷರು ಇರಬೇಕು, ಎಂಟೈರು ಜಿಲ್ಲೆಯಾದ್ಯಂತ ಅನ್ನೋದನ್ನು ಒಂದು ಪ್ಲ್ಯಾನಿಂಗಲ್ಲಿದ್ದಾರೆ ಯಾರು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮಗೆ ಇನ್ಚಾರ್ಜ್ ಆಗಿರೋರು. ಅದನ್ನು ಇವಾಗ ಅವ್ರ ಕಾರ್ಯಕ್ರಮ ಅವ್ರು ಮಾಡ್ತಾ ಇರ್ತಾರೆ. ಅವರ ನೇತೃತ್ವದಲ್ಲಿ ನಾವು ಇವಾಗ ಹಳ್ಳಿಗೆ ಮನೆಗೆ ಭಾರತೀಯ ಜನತಾ ಪಾರ್ಟಿ ಮೋದಿಯವರ ಒಂದು ಏನು ಕಾರ್ಯಕ್ರಮಗಳಿದನ್ನು ಅದನ್ನು ತಗೊಂಡು ನಾವು ಉಗಾದಿಯಿಂದ ನಾವು ಹೊರಡಬೇಕು ಅಂತ. ಅಂದರೆ BJP ಪಕ್ಷಕ್ಕೆ ವಸಂತ ಕಾಲದಿಂದ ಒಂದು ಹೊಸ ಚಿಗುರು ಟೈಪಲ್ಲಿ ಮುಳಬಾಗಿಲಿನಲ್ಲಿ ಮತ್ತೆ ಚಿಗುರು ಆಗುತ್ತೆ. ಈಗ ಮುಂದೆ ಚುನಾವಣೆಗಳಿದೆ ಸರ್, ಚುನಾವಣೆಗಳು ಎದುರಿಸಬೇಕಾಗಿದೆ. ತಾಲೂಕ್ ಪಂಚಾಯತಿ ಚುನಾವಣೆ ಇದೆ, ಜಿಲ್ಲಾ ಪಂಚಾಯತಿ ಇದೆ, ನಗರಸಭೆ ಚುನಾವಣೆ ಇದೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತು ಚುನಾವಣೆ ಇದೆಲ್ಲ ನೀವು ಗಟ್ಟಿ ಮಾಡಿದ್ರೆ ತಾನೇ ಮುಂದಿನ ಇದಕ್ಕೆ ನೀವು ಶಕ್ತಿ ತುಂಬೋದಕ್ಕೆ. ಭಾರತೀಯ ಜನತಾ ಪಾರ್ಟಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯರ ಕಾಲದಿಂದಾನೇ ಯಾವತ್ತು ಎಲೆಕ್ಷನ್ಗೋಸ್ಕರ ಕೆಲಸ ಮಾಡಿದವರಲ್ಲ, ದೇಶಕ್ಕೋಸ್ಕರ ಕೆಲಸ ಮಾಡಿದವರು. ಇವಾಗ ನಿರಂತರವಾಗಿ ಎಲ್ಲ ಪಾರ್ಟಿಗಳು ಅಧಿಕಾರ ತಗೊಂಡ ಮೇಲೆ ಅವ್ರು ಏನೂ ಮೀಟಿಂಗ್ಗಳು ಮಾಡಿಲ್ಲ. ಆದರೂ ನಮ್ಮದು ನಿರಂತರವಾಗಿ
ನಡೀತಾನೆ ಇರ್ತದೆ ಕೆಲಸಗಳು. ಯಾಕಂದರೆ ನಿರಂತರವಾಗಿ ಪಕ್ಷದ ಕೆಲಸ ನಡೀತಾನೆ ಇರ್ತದೆ. ಇವಾಗ ಜನಕ್ಕೆ ನಾವು ಜನರಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ, ಹೋಗ್ತೀವಿ. ಇನ್ನು 2.5 ವರ್ಷ ಇದೆ ಸಮಯ. ಯಾರು ಬನ ಸರ್? ಎಷ್ಟು ಬನ ಸರ್ ಮುಳಬಾಲಲ್ಲಿ? ನಿಮ್ಮ ಬನ ಯಾವುದು? ಎಷ್ಟು ಬಣಗಳಿದೆ ಇಲ್ಲಿ? ಬಿಜೆಪಿ ಎಷ್ಟು ಬಣಗಳಿದೆ? ಭಾರತೀಯ ಜನತಾ ಪಾರ್ಟಿ ಅನ್ನೋದು ಒಂದೇ ಬಣ, ಆಯ್ತಾ? ಅದು ಯಾರ್ಯಾರು ಬಣಗಳಿದೆಯೋ ಅವ್ರು ಅಂದ್ಕೊಂಡ್ರೆ ಅದು ಊಹೆಗೆ ಬಿಟ್ಟಿದ್ದು. ಆದರೆ ಇಲ್ಲಿರೋದು ಭಾರತೀಯ ಜನತಾ ಪಾರ್ಟಿ ಒಂದೇ ಬಣ. ಅದರ ನೇತೃತ್ವದಲ್ಲಿ, ನಮ್ಮ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರು ಅಧ್ಯಕ್ಷರಾಗಿದ್ದಾರೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ನಾವಿಲ್ಲಿ ಬಣಗಳ ರಾಜಕಾರಣ ಮಾಡೋಕ್ಕೆ ನಾವು ಯಾವತ್ತೂ ಬಂದಿಲ್ಲ, ಯಾವತ್ತೂ ನಾವು ಎನ್ಕರೇಜ್ ಮಾಡಲ್ಲ. ಸರ್, ಇಲ್ಲಿ ಬಿಜೆಪಿ ಕಾರ್ಯಕರ್ತರಿಗಾಗಲಿ ಸಂಘ ಪರಿವಾರದ ಕಾರ್ಯಕರ್ತರಿಗಾಗಲಿ ಏನಾದರೂ ಕಾರ್ಯಕ್ರಮಗಳು ರೂಪಿಸೋ ಕಾರ್ಯಕ್ರಮಕ್ಕೆ ಏನಾದರೂ ಅವಘಡಗಳು ಸಂಭವಿಸಿದಾಗ, ಇಲ್ಲ ಕಾನೂನು ಇದು ಸಂಭವಿಸಿದಾಗ ಮುಂದಾಳತ್ವ ನಾಯಕರು ವಹಿಸುವಂತಹ ನಾಯಕರು ಕೊರತೆ ಆಗಿದೆ ಮುಳಬಾಲಲ್ಲಿ. ಯಾವುದೇ ಸಂಘಟನೆ ಆಗಲಿ, ನಮ್ಮ ಯುವ ನಾಯಕ ಸತೀಶ್ ಆಗಲಿ, ನಮ್ಮ ರಘುನಾಥ್ ಆಗಲಿ, ನಮ್ಮ ಜಯಪ್ಪನವ್ರು ಅಡ್ವೊಕೇಟ್ ಜಯಪ್ಪನವರಾಗಲಿ, ನಮ್ಮ ನಾರಾಯಣಗೌಡರಾಗಲಿ, ಈ ಥರದವರು ಬಾಬು ಆಗಲಿ, ಎಲ್ಲ ನಿರಂತರವಾಗಿ, ನಮ್ಮ ಚಿನ್ನಪ್ಪ ಆಗಲಿ, ಎಲ್ಲ ನಿರಂತರವಾಗಿ ಪ್ರತಿಯೊಂದಕ್ಕೂ, ನಮ್ಮ ಪ್ರಕಾಶ್ ಆಗಲಿ ನಿರಂತರವಾಗಿ ಎಲ್ಲದಕ್ಕೂ ಸ್ಪಂದಿಸಿ, ಇವತ್ತೂ ಒಂದು ಸ್ಮಶಾನಕ್ಕೆ ಜಾಗ ಇಲ್ಲ ಅಂತ ಯಾರು ನಮ್ಮ ಮುತ್ತಾಲಪೇಟೆ ಜನ ಹೇಳಿದಾಗ ನಾವು ಬೇರೆ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು. ನಮ್ಮ ಸತೀಶ್ ಅವರು ಮುಂದಾಳತ್ವದಲ್ಲಿ ಹೋಗಿ ಒಂದು ಪಿಟಿಷನ್ ಕೊಟ್ಟು ಬಂದಿದ್ದಾರೆ. ಅದಕ್ಕೆ ನಾವು ಸಮೃದ್ಧಿ ಅವ್ರನ್ನ ಭೇಟಿಯಾಗಿ ಎಲ್ಲರೂ ಲ್ಯಾಂಡ್ ಅಲಾಟ್ ಮಾಡಿ ಮುತ್ತಾಲಪೇಟೆಯ ದೊಡ್ಡ ಜನತೆಗೆ ಒಂದು ಸ್ಮಶಾನಕ್ಕೆ ಜಾಗ ಅಲಾಟ್ ಮಾಡಿಕೊಡಿ ಎಲ್ಲಾದರೂ ಮುಳಬಾಲ್ ಸರೌಂಡಿಂಗಲ್ಲಿ ಅಂತ ಇವತ್ತು ಪಿಟಿಷನ್ ಕೊಟ್ಟು ಬಂದಿದ್ದಾರೆ. ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ನಾನು ಮಾಡಿದೆ, ರಘುನಾಥ್ ಮಾಡಿದೆ, ಇಲ್ಲ ಸತೀಶ್ ಮಾಡಿದೆ ಅಂತಲ್ಲ, BJP ಕಾರ್ಯಕರ್ತ ಮಾಡ್ತಾ ಇದ್ದಾನೆ. ಸರ್, ಇಲ್ಲಿ ರಾಜ್ಯದಲ್ಲಿ ಮೈತ್ರಿ ಅಂತ ಏನು ಬಿಜೆಪಿ ಮತ್ತೆ JDS ಅನ್ನ ಮೈತ್ರಿ ಮಾಡ್ಕೊಂಡಿದ್ದಾರೆ. ತಾಲೂಕಲ್ಲೂ ಕೂಡ ಮೈತ್ರಿ ಇದೆ. ಈಗ ಮೈತ್ರಿ ಸರ್ಕಾರದ ಮೈತ್ರಿಯ ಅಭ್ಯರ್ಥಿ ಶಾಸಕರೇ ಮುಳಬಾಲಲ್ಲಿ ಇದ್ದಾರೆ. ಹಾಗಾದ್ರೆ ಒಡಂಬಡಿಕೆ ಆಗಲಿ, JDS ಪಕ್ಷದಲ್ಲ ಕಾರ್ಯಕ್ರಮಗಳಾಗಲಿ ಬಿಜೆಪಿ ಕಾರ್ಯಕರ್ತರನ್ನ ಕರೀತಾ ಇಲ್ಲ. ಬಿಜೆಪಿ ಕಾರ್ಯಕರ್ತರು ಅದರಲ್ಲಿ JDS ಅಲ್ಲಿ ಮಿಂಗಲ್ ಆಗ್ತಾ ಇಲ್ಲ. ಎಲ್ಲಿ ಪಕ್ಷ ಸಂಘಟನೆ, ಎಲ್ಲಿ ಮೈತ್ರಿಯ ಒಂದು ಇದಿದೆ? ಇವಾಗ ಇದು ಸರಿಯಾಗಿ ಕೇಳಿದ್ರಿ. ಕೇಂದ್ರದಲ್ಲಿ ಏನು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ಎಲ್ಲರೂ ಅದಕ್ಕೆ ಒಪ್ತೀವಿ. ಆದರೆ ನಮ್ಮ ತಾಲೂಕು ಲೆವೆಲ್ಗೆ ಬಂದಾಗ ಜನತಾದಳದವರು ನಮ್ಮದೇ ಆದ ಒಂದು ಅಸ್ತಿತ್ವ ಇದೆ, BJPಗೆ ಅಸ್ತಿತ್ವನೇ ಇಲ್ಲ ಅಂದ್ಕೊಂಡು ಪಾಪ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅವ್ರು ತಿಳ್ಕೋಬೇಕು, ಅಲ್ಲಿ ಕೇಂದ್ರದಲ್ಲಿ ಆಗಲಿ ರಾಜ್ಯದಲ್ಲಾಗಲಿ ಅವ್ರು ಯಾವ ರೀತಿ ಅಣ್ಣ ತಮ್ಮದ್ರ ಥರ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ದೇವೇಗೌಡರನ್ನ ಗುರುಗಳ ಥರ, ನಮ್ಮ ಅಣ್ಣನ ಥರ ನೋಡಿ ನಮ್ಮ ಮೋದಿಯವರು ಅವ್ರು ಎಲ್ಲೇ ಇದ್ದರೂ ಹತ್ರ ಕರ್ಕೊಂಬರೋ ಒಂದು ಮನಸ್ಥಿತಿಯಲ್ಲಿ ಇದರಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ನಾವು ನಮ್ಮ ತಾಲೂಕಲ್ಲಿ ಇಲ್ಲಿನ ನಾಯಕರುಗಳು, ಜನತಾದಳದವರು, ಭಾರತೀಯ ಜನತಾ ಪಾರ್ಟಿ ಯಾವುದೇ KMF ಎಲೆಕ್ಷನ್ ಇರ್ಬೋದು, ಇಲ್ಲ DCC ಬ್ಯಾಂಕ್ ಎಲೆಕ್ಷನ್ ಇರ್ಬೋದು, ಇಲ್ಲ TAPCMS ಎಲೆಕ್ಷನ್ ಇರ್ಬೋದು, ಯಾವುದಕ್ಕೆ ಆಗಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಲೀಡರ್ಶಿಪ್ನ ಏನೋ ಒಂದು ಕಡೆಗಣನೆ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಇವಾಗ ನಾವು ಸಂಘಟನೆ ಸ್ವಲ್ಪ ಜೋರಾಗಾದಾಗ ಅವರೇ ನಮ್ಮ ಹತ್ರಕ್ಕೆ ಬರ್ತಾರೆ. ನಾವೇನು ಅವ್ರ ಹತ್ರಕ್ಕೆ ಹೋಗ್ಬೇಕಾಗಿಲ್ಲ, ಅವ್ರು ನಮ್ಮ ಹತ್ರ ಬರೋ ಹಂಗೆ ನಾವು ಎದ್ದೊಳ್ಬೇಕಾಗಿದೆ. ನಾವು ಎದ್ದು ಅವ್ರಿಗೆ ತೋರಿಸ್ತೀವಿ. ಸರ್, ಇತ್ತೀಚೆಗೆ ನಡೆದ ಸಂಸದ ಲೋಕಸಭಾ ಚುನಾವಣೆಯಲ್ಲಿ ನೀವೆಲ್ಲ ಕಷ್ಟಪಟ್ಟು ಗೆಲ್ಲಿಸಿದ್ರಿ. ಆ ಸಂಸದರಿಂದ ಮುಳಬಾಗಿಲು ಇದಕ್ಕೆ ಏನೇನು ಕಾರ್ಯಕ್ರಮಗಳಾಗ್ತಾ ಇದೆ ಸರ್? ನೀವೆಲ್ಲ ಗೆಲ್ಲಿಸಿದ್ರಿ, ನಿಮ್ಮ ಒಂದು ಕಾರ್ಯವೈಖರಿ, ಅವ್ರನ್ನ ಗೆಲ್ಲಿಸಿದ ಬಗ್ಗೆ ಮುಳಬಾಗಿಲು ಕ್ಷೇತ್ರಕ್ಕೆ ಸಂಸದರಿಂದ ಕೊಡುಗೆಗಳೇನಿದೆ ನಿಮ್ಮ ಮೈತ್ರಿ ಸರ್ಕಾರದ್ದು? 2 ವರ್ಷ ಆಗಿದೆ ನೋಡಿ. ಈಗಿನ ಸಂಸದರು ಭಾಳ ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ ಇರೋ ಒಳ್ಳೆ ಮನುಷ್ಯ ಇರ್ಬೋದು ಸರ್. ಏನು ನೀವು ಒಂದು ಡಿಮ್ಯಾಂಡ್ ಇಟ್ಟಿದ್ದೀರಾ ಆಗ್ಬೇಕು ಅಂತ? ಇರಿ, ಒಳ್ಳೆ ವ್ಯಕ್ತಿತ್ವ ಇರೋರು. ಯಾಕಂದ್ರೆ ಅವ್ರ ತಾಯಿ ಜಿಲ್ಲಾ ಪರಿಷತ್ ಇದ್ದಾಗ, ಅಧ್ಯಕ್ಷರಾಗಿದ್ದಾಗ, ಆ ಜಿಲ್ಲಾ ಪರಿಷತ್ತಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳು ಮಾಡಿದವರು ಪೀರಿಯಡ್ ಅದು. ಇವಾಗ ಇವ್ರು ಏನಾಗ್ಬಿಟ್ಟಿದೆ, ಗೆಲ್ಲಿಸಿದವರು ಪ್ರತಿ ತಾಲೂಕಲ್ಲೂ, ಮಾಲೂರಲ್ಲಿ ಆ ಕಡೆ BJP ಇರ್ಬೋದು, ಜನತಾದಳದವ್ರು ಇರ್ಬೋದು, ಯಾರು ಇಂಡಿಪೆಂಡೆಂಟ್ ಇರ್ಬೋದು, ತಿರುಗಿ ಇಲ್ಲಿ ಬಂದಾಗ 2 ಪಾರ್ಟಿಗಳು ಪಾಪ ಇಂದಿಷ್ಟು ಜನನ ಅವ್ರನ್ನ ಸೇರಿಸ್ಕೊಂಡು ನಾಯಕರುಗಳನ್ನ, ಇಲ್ಲಿ ಒಬ್ಬ MLA ಇದ್ದಾರೆ, ಕೋಲಾರಲ್ಲಿ ಡಿಫಿಟೆಡ್ MLA ಇದ್ದಾರೆ, ಅಲ್ಲಿ ಜನತಾದಳದವ್ರಿಗೆ ಕಾರ್ಯಕರ್ತರಿದ್ದಾರೆ. ಇಷ್ಟು ಜನನ ಸೇರಿಸಿ ಪಾಪ ಆ ಮನುಷ್ಯ ಎಳ್ಕೊಂಡು ಹೋಗೋದಕ್ಕೆ ಸಮನ್ವಯ ಸಮಿತಿ ಮಾಡಿಕೊಂಡು ಪಾಪ ಅಷ್ಟು ಎಳೆಯೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇನ್ನು ಇವಾಗ ಮೊನ್ನೆ ನಾವೆಲ್ಲ ಎಚ್ಚರಿಕೆ ಕೊಟ್ಟ ಮೇಲೆ ಇವಾಗ ಕಾರ್ಯಕರ್ತರವರೆಗೂ ಬರೋದಕ್ಕೆ
ಯಾಕಂದರೆ ಅವ್ರು ಬರಕ್ಕೆ ಬಿಡ್ತಾನೆ ಇಲ್ಲ ನಮ್ಮ ಹಿರಿಯರೆಲ್ಲ ನಾಯಕರುಗಳೆಲ್ಲ ತಾಲೂಕಲ್ಲೂ. ಸರ್, ಹಿಂದೆ ಜಿಲ್ಲೆಯಲ್ಲಿ ಮಾಲೂರು ಬಿಜೆಪಿ ಇತ್ತು, ಕೆಜಿಎಫ್ ಬಿಜೆಪಿ ಇತ್ತು, ಬಂಗಾರಪೇಟೆ ಬಿಜೆಪಿ ಇತ್ತು, ಅನೇಕ ಕಡೆ ಗ್ರಾಮ ಪಂಚಾಯತಿಗಳಲ್ಲಿ ನಗರಸಭೆ ಇದರಲ್ಲಿ ಇಡೀ ಮಾಲೂರು 30 ಎಷ್ಟು ವಾರ್ಡ್ ಇದೆ ಅಷ್ಟು ವಾರ್ಡನ್ನು ಬಿಜೆಪಿ ಒಲವಾಗಿತ್ತು. ಆದರೆ ಎಲ್ಲಿ ಕೊರತೆ ಆಗಿದೆ ಸರ್? ಎಲ್ಲಿ ಕೊರತೆ ಆಗಿದೆ? ಪಕ್ಷ ಯಾಕೆ ವೀಕ್ ಆಗ್ತಾ ಇರೋದು ಜಿಲ್ಲೆಯಲ್ಲಿ? ಇಷ್ಟು ಬೆಳೆದಂತಹ ಪಕ್ಷ ನೀವೇ ಕಂಡಂಗೆ 5-6 ಮುಳಬಾಲ್ ಕೂಡ 4ರಿಂದ 5 ನಗರಸಭೆ ಸದಸ್ಯರಾಗಿದ್ರು ಬಿಜೆಪಿಗೆ. ಎಲ್ಲಿ ಕುಂಠಿತ ಆಗ್ತಾ ಇದೆ? ಪಕ್ಷ ಸಂಘಟನೆ ಎಲ್ಲಿದೆ? ಇದುವರೆಗೂ ಕುಂಠಿತ ಆಗಿರೋದು ನಾವು ಒಪ್ಕೊಳ್ಳೇಬೇಕು. ಮೊದಲು ಇದ್ದಿದ್ದು ಭಾರತೀಯ ಜನತಾ ಪಾರ್ಟಿ ಗತವೈಭವಕ್ಕೆ ಇವಾಗ ಈ ಯುಗಾದಿಯಿಂದ ನಾವು ಶುರು ಮಾಡಿ ಮತ್ತೆ ಏನು ಗತವೈಭವಕ್ಕೆ ಹೋಗೋದಕ್ಕೆ ಇನ್ನೂ ಹೆಚ್ಚಿಗೆ ಕೊಂಡೊಯ್ಯೋದಕ್ಕೆ ನಾವೆಲ್ಲ ಇವತ್ತು ಸೇರಿರೋದು. ಅದಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಎಲ್ಲ ನಮ್ಮ ಮುಳಬಾಗಿಲು ಜನತೆಗೆ ನಾವು ಅವರ ಆಶೀರ್ವಾದ ಕೇಳಿ ಅವರ ಮನೆಗೆ ನಾವು ಮುಟ್ಟೋದಕ್ಕೆ ಹೋಗ್ತಾ ಇದ್ದೀವಿ ಈ ಯುಗಾದಿಯ ನಂತರ. ಏನು ಹೇಳ್ತೀರಿ ಸರ್, ಯುಗಾದಿ ಮೇಲೆ ಜನಸಾಮಾನ್ಯರಿಗಾಗಲಿ ನಿಮ್ಮ ಪಕ್ಷಕ್ಕಾಗಲಿ ಯಾವ ಥರ ಕಾರ್ಯಕರ್ತವನ್ನು ಮಾಡ್ತಾ ಇದ್ದೀರಾ? ಯಾವ ಥರ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೀರ ತಾವು? ನೋಡಿ, ಯುಗಾದಿಗೆ ನಾವು ಜನರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಗ್ಯಾಸ್ ಬಗ್ಗೆ ಯಾರು ಚಿಂತನೆ ಮಾಡಿಕೊಂಡು ಗ್ಯಾಸ್ ಶಾರ್ಟೇಜ್ ಆಗಿದೆ, ಇವತ್ತು ಗ್ಯಾಸ್ ಇದೆ, ಗ್ಯಾಸಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ಬೇರೆ ಪಕ್ಷದವರು. ಗ್ಯಾಸು ಎಷ್ಟು ಬೇಕೋ ಅಷ್ಟನ್ನು ಪೂರೈಸುತ್ತೆ. ಅದಕ್ಕೆ ನಾವು ಯಾರು ಭಯಭೀತರಾಗಬಾರ್ದು, ಸಿಲಿಂಡರ್ಗಳನ್ನ ಎತ್ಕೊಂಡು ಹೋಗಿ ಸ್ಟಾಕ್ ಇಟ್ಕೋಬಾರ್ದು, ಏನೇನು ದಾಸ್ತಾನು ಮಾಡೋದು ಇದೆಲ್ಲ ತಪ್ಪಾಗುತ್ತೆ. ಅದಕ್ಕೆ ಎಸ್ಮಾನು ಜಾರಿ ಮಾಡಲಾಗಿದೆ. ಅದರಿಂದ ದಯವಿಟ್ಟು ನಾನು ಈ ಯುಗಾದಿಗೆ ದಯವಿಟ್ಟು ಎಲ್ಲ ಕಾರ್ಯಕರ್ತರು ಕೈ ಜೋಡಿಸೋದೊಂದೇ, ನೀವು ಏನು ಭಯಭೀತರಾಗಬೇಡಿ, ಎಲ್ಲ ರೀತಿಯ ಸೌಕರ್ಯಗಳು ತಮ್ಮ ಮನೆಗೆ ಮುಟ್ಟುತ್ತವೆ, ಆಯಿತಾ? ಅಲ್ಲಿ ವಾರ ಆಗ್ತಾ ಇದ್ದಾಗ ಏನು ಅಡಚಣೆ ಆಗ್ತಾಯಿದೆ ಆ ಅಡಚಣೆನ ಸರಿದೂಗಿಸಿ ಮೋದಿಯವರ ಒಂದು ಚಾಣಕ್ಯತನದಿಂದ ನಮಗೆ ಬಂದು ಮುಟ್ತಾ ಇದೆ. ಅದಕ್ಕೆ ಇದನ್ನು ಅದರಲ್ಲಿ ಉಳಿ ಹಿಂಡಕ್ಕೆ ಹೋಗ್ತಾ ಇದ್ದಾರೆ ಈಗಿನ ನಮ್ಮ ರೂಲಿಂಗ್ ಕಾಂಗ್ರೆಸ್ ಅವರು ಇರ್ಬೋದು, ಇನ್ನು ಬೇರೆ ಬೇರೆ ಸಣ್ಣ ಪಾರ್ಟಿಗಳವರು ಅದರಲ್ಲಿ ಏನೋ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ. ದಯವಿಟ್ಟು ಅದನ್ನು ಕಿವಿ ಕೊಡಬೇಡಿ ಅಂತ ನಾನು ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ಮುಂದೆ ಸುರೇಂದ್ರ ಗೌಡರಿಗೆ ರಾಜ್ಯದಲ್ಲಿ ಒಂದು ಸರ್ಕಾರ ಬಂದಾಗ ಯಾವುದಾದ್ರೂ ಒಂದು ಒಳ್ಳೆ ಇದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ, ಇಲ್ಲ ಹೀಗೆ ಮುಂದುವರಿತೀರಾ? ಈಗ ಇಲ್ಲ ನಿಮಗೆ, ಯಾಕಂದ್ರೆ ನೀವೊಬ್ಬ ಪಕ್ಷ ಸಂಘಟನೆ ಮಾಡಿ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಪಕ್ಷದ ಮೇಲೆ ಅತಿ ಹೆಚ್ಚು ಪ್ರೀತಿ ಇಟ್ಕೊಂಡಿರೋದು. ಆದ್ರೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಸುರೇಂದ್ರ ಗೌಡ್ಗೆ ಉನ್ನತ ಮಟ್ಟದ ಸ್ಥಾನ ಸಿಗ್ತಾ ಇಲ್ಲ. ಇವಾಗ ನಮಗಿಂತ ಹಿರಿಯರು ರಘುನಾಥ್ ಅವರು ಈ ಥರದವರು ಕೋಲಾರ ಜಿಲ್ಲೆಯಲ್ಲಿ ಹುಡುಕಿದ್ರೆ ಭಾಳ ಜನ ಹಿರಿಯರಿದ್ದಾರೆ ಪಕ್ಷ ಸಂಘಟನೆ ಮಾಡಿರೋರು. ಇನ್ನು ರಾಜ್ಯದಲ್ಲಿ ಎಷ್ಟು ಜನ ಇರ್ಬೋದು? ಇಷ್ಟೋ ಜನಕ್ಕೆ ಅಕಾಮಡೇಟ್ ಮಾಡೋದಕ್ಕೆ ಮೊನ್ನೆ ಪ್ರತಿ ಜಿಲ್ಲೆವಾರು ಕೋರ್ ಕಮಿಟಿನ ಕರೆದು ಏನು ನಿಮ್ಮ ಕುಂದುಕೊರತೆಗಳನ್ನೆಲ್ಲ ಕೇಳಿ ಎಲ್ಲ ಪಟ್ಟಿ ಮಾಡಿಕೊಳ್ಳಲಾಗಿದೆ. ಅದು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ನಾವು ಆಶಿಸೋಣ. ಒಟ್ಟಾರೆಯಾಗಿ ಸರ್, ಒಟ್ಟಾರೆಯಾಗಿ ಸ್ಥಳೀಯ ಶಾಸಕರ ಬಗ್ಗೆ, ಅವರ ಕಾರ್ಯವೈಖರಿ ಬಗ್ಗೆ, ಅವರೇನು ವಿಧಾನಸೌಧದಲ್ಲಿ ಮಾತಾಡುತ್ತೋ ಕ್ವಶನ್ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಇಲ್ಲಿನ ಸ್ಥಳೀಯ ಶಾಸಕರಿಂದ ನಿಮ್ಮ ಮೈತ್ರಿ ಶಾಸಕರು ಸರ್. ನಮ್ಮ ಶಾಸಕರ ಹೆಸರಲ್ಲೇ ಸಮೃದ್ಧಿ ಅಂತಿದೆ. ಅವ್ರಿಗೆ ದೇವರು ಸಮೃದ್ಧಿಯಾಗಿ ಎಲ್ಲ ಕೊಟ್ಟಿದ್ದಾರೆ. ಅವರು ಕೈ ಮೀರಿ ಸರ್ಕಾರ ಅವರಿಗೆ ಹಣ ಏನು ಬಿಡುಗಡೆ ಮಾಡದಿರ ತಾರತಮ್ಯ ಮಾಡ್ತಾ ಇದ್ರೂ ಅವರು ಕೈಯಲ್ಲಾದಷ್ಟು ಕೈಯಲ್ಲಿ ಹಣ ಹಾಕ್ಕೊಂಡು ಆ ಸರ್ಕಾರ ಕೊಟ್ಟಿದ್ದು ಅಷ್ಟೋ ಇಷ್ಟರಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ಎಲ್ಲ ರಸ್ತೆಗಳ ಅಭಿವೃದ್ಧಿ ಆಗಲಿ, ಜನರ ಒಂದು ಕಷ್ಟಗಳನ್ನ ಸ್ಪಂದಿಸ್ತಾ ಇದ್ದಾರೆ. ಅದನ್ನು ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ, ಯಾಕಂದರೆ ಅವ್ರಿಗೆ ಸವಲತ್ತುಗಳು ಸಿಗ್ತಾಯಿಲ್ಲ, ಸರ್ಕಾರದ ಸವಲತ್ತುಗಳಾಗಲಿ ಅನುದಾನ ಆಗಲಿ ಏನೂ ಸಿಗ್ತಾ ಇಲ್ಲ. ಆದರೆ ಹೇಳಿದ್ನಲ್ಲ, ಸಮೃದ್ಧಿ ಆಗಿದ್ದಾರೆ. ಅಟ್ಲೀಸ್ಟ್ ಅವ್ರಿಗೂ ಜ್ಞಾನೋದಯವಾಗಿ ಈ ಯುಗಾದಿಯಿಂದ ಇನ್ನೂ ಹೆಚ್ಚಿಗೆ ಪಾರ್ಟಿಸಿಪೇಷನ್ ಮಾಡಲಿ ಮುಳುಬಾಗಲಿ ಅಂತ ಅವ್ರನ್ನ ಈ ಮೀಡಿಯಾ ಮುಖಾಂತರ ಕೇಳ್ಕೊಳ್ತಾರೆ. ಸರ್, 2028 ಆದರೆ ಈ ಕ್ಷೇತ್ರದಲ್ಲಿ 2028 ಘೋಷಣೆ ಕೂಡ ಮಾಡಿದ್ದಾರೆ, ಕ್ಯಾಂಡಿಡೇಟ್ನೂ ತಂದಿದ್ದಾರೆ, ಒಳ್ಳೆ ಕಾರ್ಯಕ್ರಮಗಳು, ಕಾಂಗ್ರೆಸ್ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಇದರಲ್ಲಿ 2028 ಅಭ್ಯರ್ಥಿ ಅಂತ ಕೂಡ ಘೋಷಣೆ ಮಾಡಾಕಿದ್ದಾರೆ. ಆದರೆ ನಿಮ್ಮ ಮೈತ್ರಿ ಅಭ್ಯರ್ಥಿ ಯಾರು? ಮೈತ್ರಿ ಇದ್ರೆ ಮುಳಬಾಗಿಲು 2000 ಮೈತ್ರಿ ಎಲ್ಲೂ ಹೋಗಲ್ಲ, ಯಾಕಂದರೆ ಅದು ಗಟ್ಟಿಯಾಗಿದೆ. 2028ಕ್ಕೆ ಇನ್ನೂ 2.5 ವರ್ಷ ಇದೆ. ಆವಾಗ ಯಾರು ಅಭ್ಯರ್ಥಿ? ಕೆಲವರು ಬಾಯಲ್ಲಿ ಇದು ಜನರಲ್ಲು, ಇದು ಕೆಲವ್ರ ಬಾಯಲ್ಲಿ ಇದು ಲೇಡಿ, ಇನ್ನೊಂದು ಅಂತ ಮತ್ತೊಂದು ಬರ್ತಾ ಇದೆ.
ಅದು 2028ಕ್ಕೆ ನೋಡ್ಕೊಳ್ಳೋಣ, ನಮ್ಮ ಸಂಘಟನೆನ ಗಟ್ಟಿ ಮಾಡೋಣ. ಅರ್ಥ ಆಯ್ತಾ? ಇಲ್ಲಿ NDA ಅಭ್ಯರ್ಥಿನ ಗೆಲ್ಸೋಣ. ಸೊ ಮುಂದಿನ ತಿಂಗಳು ಸುಮಾರು ರಾಜ್ಯಗಳ ಚುನಾವಣೆ ಇದೆ. ಅಸ್ಸಾಮು ಇರ್ಬೋದು, ತಮಿಳುನಾಡು ಇರ್ಬೋದು, ಅದೇ ರೀತಿ ಕೆಲವು ಭಾಗಗಳಲ್ಲಿ ಕರ್ನಾಟಕದ್ದು ಇರ್ಬೋದು, ಹಾಗೆ ಪುದುಚೇರಿ ಇರ್ಬೋದು. ಈಗ ಅನೇಕ ಕಡೆ ಚುನಾವಣೆಗಳು ನಡೀತಾ ಇದೆ. ಇದಿರ್ಬೋದು, ಕೋಲ್ಕತ್ತಾ ಇರ್ಬೋದು, ಪಶ್ಚಿಮ ಬಂಗಾಳ. ಈ 4 ಕ್ಷೇತ್ರದಲ್ಲಿ BJP ಸಂಘಟನೆ ಯಾವ ಥರ ಇದೆ ನಿಮ್ಮ ಪ್ರಕಾರ? ಹೇಗಿದೆ? ಯಾವ ಥರ ಅಲ್ಲಿ ರಿಸಲ್ಟ್ ಬರ್ಬೋದು ನಿಮ್ಮ ಪ್ರಕಾರ? ಮೊಟ್ಟ ಮೊದಲು ಈಸ್ಟ್ಗೆ ಹೋದರೆ ಅಸ್ಸಾಮು, ಅದರ ಪಕ್ಕದಲ್ಲಿರೋ ಸಣ್ಣ ಸಣ್ಣ ರಾಜ್ಯಗಳದ್ದು ಎಲೆಕ್ಷನ್ನಲ್ಲಿ 100% ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಇನ್ನು ವೆಸ್ಟ್ ಬೆಂಗಾಲಲ್ಲಿ ಜನಗಳು ಮಮತಾ ದೀದಿ ಅಂತ ಹೇಳಬೇಕು, ಅವ್ರ ಮೇಲೆ ಎಷ್ಟು ಕೋಪ ಇದೆ ಅಂದರೆ ಆ ಕೋಪನ ಯಾವ ರೀತಿಯಲ್ಲಿ ತೀರಿಸ್ಕೊಳ್ತಾರೆ ಅನ್ನೋದನ್ನು ಎಲೆಕ್ಷನಲ್ಲಿ ಕಾದು ನೋಡಬೇಕಾಗಿದೆ. ಅಲ್ಲಿ ನೆಕ್ ಟು ನೆಕ್ ಇದೆ. ಉಳಿದ ಎಲ್ಲ ಕಡೆ ಈವನ್ DMKನೂ ಈ ಸರಿ ಅಡ್ರೆಸ್ ಇಲ್ದಿರ ಹೋಗುತ್ತೆ. ಕೇರಳದಲ್ಲಿ ಬಿಡಿ, ನಾವು ಅಟ್ಲೀಸ್ಟ್ ಅಕೌಂಟ್ ಓಪನ್ ಮಾಡ್ತೀವಿ. ಪುದುಚೇರಿಲಿ ಮತ್ತೆ ನಾವು ಸರ್ಕಾರ ನಾವೇ ರಚನೆ ಮಾಡ್ತೀವಿ. ಎಲ್ಲ ಎಲೆಕ್ಷನ್ಸಲ್ಲೂ ಮತ್ತೆ ನಾವೇ ಬರ್ತೀವಿ, ಓನ್ಲಿ ಇನ್ ಕೇರಳ ಬಿಟ್ಟು. ಸೊ ಮುಂದಿನ ಕರ್ನಾಟಕದಲ್ಲಿ ಯಾವ ಸರ್ಕಾರ ಆಳ್ವಿಕೆ ಬರ್ಬೋದು ನಿಮ್ಮ ಪ್ರಕಾರ? ಮುಂದಿನ ಕಟ್ಟಿಟ್ಟು ಬುತ್ತಿ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ 100ಕ್ಕೆ 100 ಪಾಲು ಕರ್ನಾಟಕದಲ್ಲಿ ಬಂದೇ ಬರುತ್ತೆ. ಯಾಕಂದರೆ ಸಿದ್ದರಾಮಯ್ಯನವರು ನಾ ಕೊಡೆ, DK ಶಿವಕುಮಾರ್ ನಾ ಬಿಡೆ ಅಂತ, ನಾ ಕೊಡೆ ನೀ ಬಿಡೆ ಅಂತ ಅವರು ದಿನಾಗಲೂ ಅಧಿಕಾರಕ್ಕೋಸ್ಕರ ಅವ್ರು ಕಿತ್ತಾಡ್ತಾ ಇರೋದನ್ನು ಎಂಟೈರ್ ಜನ ನೋಡ್ತಾ ಇದ್ದಾರೆ, ನೊಂದೋಗ್ಬಿಟ್ಟಿದ್ದಾರೆ, ಬೆಂದೋಗ್ಬಿಟ್ಟಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ NDA ಸರ್ಕಾರ ಓಟ್ ಹಾಕಕ್ಕೆ ಜನ ಸಿದ್ಧವಾಗಿದ್ದಾರೆ, ನಾವು ಸಿದ್ಧವಾಗಬೇಕಾಗಿದೆ. ಅದಕ್ಕೆ ನಾವು ಇವತ್ತು ಮೀಟಿಂಗ್ ಮಾಡಿ ನಾವು ನಮ್ಮ ತಾಲೂಕಲ್ಲಿ ಭದ್ರಪಡಿಸೋಣ, ಆಮೇಲೆ ಜಿಲ್ಲೆ ಆಗಲಿ ರಾಜ್ಯದೆಲ್ಲ ಆಮೇಲೆ ನೋಡೋಣ. ಹಾಗಾದರೆ ಮುಳಬಾಗಿಲು ಕ್ಷೇತ್ರ ಯುಗಾದಿ ನಂತರ ವಸಂತಕಾಲ ಯಾವ ರೀತಿ ಇದೆಯೋ ಆ ಥರ ಚಿಗುರು ಬಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಸಮೃದ್ಧಿಯಾಗಿ ಇಲ್ಲಿ ಸಂಘಟನೆ ಆಗುತ್ತೆ ಅಂತ ತಮ್ಮ ಭರವಸೆ? ಹೌದೌದು. ನಾವೆಲ್ಲ ಉಗಾದಿಯ ಎಲ್ಲ ರೈತ ಬಾಂಧವರಿಗೆ ಎಲ್ರಿಗೂ ನಾವು ಹೇಳೋದೊಂದೇ, ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ. ಏನು ಮೋದಿ ಸರ್ಕಾರದಿಂದ, ಮೋದಿಯವರಿಂದ ಏನು ರೈತರಿಗೆ ಹಣ ವರ್ಗಾವಣೆ ಆಗಿದೆ, ದಯವಿಟ್ಟು ಎಲ್ಲರೂ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡಿಸಿ. ಯಾವಾಗ ಏನಾಗುತ್ತೋ ಹೆಲ್ತ್ ಗೊತ್ತಿಲ್ಲ, ಆದರೆ 5 ಲಕ್ಷ ರೂಪಾಯಿ ತಮಗೆಲ್ಲ ಇನ್ಶೂರೆನ್ಸ್ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳಿ. ನಾವು ಮನೆಗೂ ಬರ್ತೀವಿ, ಕಾರ್ಡ್ ಯಾವ ರೀತಿ ಮಾಡಬೇಕು, ಯಾರಿಗೆ ರೇಷನ್ ಕಾರ್ಡು ತಪ್ಪೋಗಿದೆ, ಯಾರಿಗೆ ಪೆನ್ಷನ್ ತಪ್ಪೋಗಿದೆ, ಯಾರಿಗೆ ವಿಶ್ವಕರ್ಮದಿಂದ ಲೋನು ಬೇಕು, ಇದಕ್ಕೆಲ್ಲನೂ ನಾವು ನಮ್ಮ ಕಾರ್ಯಕರ್ತರೆಲ್ಲ ಇವಾಗ ಹೊರಟಿದ್ದೀವಿ. ಒಂದು ಟೀಮು, ರಘುನಾಥ್ ಅವರು, ನಾವು ಒಂದು ನೇತೃತ್ವದಲ್ಲಿ ನಮ್ಮ ಯುವ ನಾಯಕ ಸತೀಶು, ನಮ್ಮ ಇನ್ನೂ ಭಾಳ ಜನ ಇದ್ದಾರೆ, ಆ ಹಿರಿಯರು ಎಲ್ಲರೂ ಸೇರಿಕೊಂಡು ಹೊರಟಿದ್ದೀವಿ ಟೀಮ್.